ಮಿಥುನ ರಾಶಿಯವರೇ, ನಿಮ್ಮ ಗುರಿಯೆಲ್ಲ ಮರೆತುಬಿಟ್ಟಿರಾ? ಈ ಹೊಸ ವರ್ಷ ಪ್ರಾರಂಭವಾದಾಗ ಭವಿಷ್ಯತ್ತಿನ ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಟು ಈ ವರ್ಷ ಪ್ರಾರಂಭಿಸಿದ್ದೀರಿ. ಆದರೆ ಮಾಡಿರುವುದೇನು ಅಥವಾ ನಡೆಯುತ್ತಿರುವುದೇನು? ಯಾಕೆ ಹೀಗಾಗುತ್ತದೆ? ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟು ಹೋರಾಟ ನಡೆಯುತ್ತಿದೆ ಎಂದು ಕೆಲವೊಮ್ಮೆ ನಿಮಗೆ ಅನಿಸುತ್ತಿದೆಯೇ? ಹಗಲಿರುಳು ಕಷ್ಟಪಟ್ಟರೂ ಅದರ ಸಂಪೂರ್ಣ ಫಲ ನಿಮ್ಮ ಕೈಗೆ ಯಾಕೆ ಸಿಗುತ್ತಿಲ್ಲ ಎಂದು ಪ್ರಶ್ನೆ ಮೂಡಿದೆಯೇ? ನಿಮ್ಮ ಒಳ್ಳೆಯತನವನ್ನೇ ಕೆಲವರು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಬೇಸರವಾಗುತ್ತಿದೆಯೇ? ಹಾಗಾದರೆ ಈ ಮಾಹಿತಿ ಕೊನೆಯವರೆಗೂ ಗಮನವಿಟ್ಟು ಕೇಳಿ. ಈ ವಿಡಿಯೋದಲ್ಲಿ ನಿಮಗೆ ಮುಂದಿನ 6 ತಿಂಗಳು ಹೇಗೆ ಯಶಸ್ಸನ್ನು ಕಾಣಬೇಕು ಎಂದು 3 ಎಚ್ಚರಿಕೆಗಳು, ಯಾವುದು 3 ಪರಿಹಾರಗಳು ಎಂದು ಸಂಪೂರ್ಣ ಸಮಗ್ರ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತಿದೆ. ಹಾಗಿದ್ರೆ ಬೇಗ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ. ಮಿಥುನ ರಾಶಿಯವರಾದ ನೀವು ವಾಯು ತತ್ವದ ಪ್ರಭಾವ ಹೊಂದಿರುವವರು. ನಿಮ್ಮ ರಾಶಿಯ ಅಧಿಪತಿ ಬುಧದೇವ. ಅದಕ್ಕಾಗಿಯೇ ನಿಮ್ಮಲ್ಲಿ ಅದ್ಭುತ ಬುದ್ಧಿಶಕ್ತಿ, ಚತುರತೆ, ಮಾತಿನ ಚಾತುರ್ಯ, ಸಮಯ ಪ್ರಜ್ಞೆ ಜನ್ಮಸಿದ್ಧವಾಗಿ ಇರುತ್ತದೆ. ನೀವು ಎಲ್ಲರೊಂದಿಗೆ ಬೇಗನೆ ಬೆರೆಯುವವರು. ಹೊಸ ವಿಷಯಗಳನ್ನು ಕಲಿಯಲು ಯಾವಾಗಲೂ ಉತ್ಸುಕರಾಗಿರುತ್ತೀರಿ. ಆದರೆ ಇದೇ ದ್ವಂದ್ವ ಸ್ವಭಾವ ಕೆಲವೊಮ್ಮೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಗೊಂದಲವನ್ನು ಸೃಷ್ಟಿಸುತ್ತದೆ. ನಿಮ್ಮ ಜೀವನದಲ್ಲಿ ಸ್ವಂತ ಬುದ್ಧಿವಂತಿಕೆಯಿಂದ ಅನೇಕ ಕಠಿಣ ಸವಾಲುಗಳನ್ನು ಎದುರಿಸಿ ಜಯಿಸಿದ್ದೀರಿ. ಆದರೆ ನಿಮ್ಮ ಒಂದು ದೌರ್ಬಲ್ಯ ಏನೆಂದರೆ ನೀವು ಎಲ್ಲರನ್ನೂ ಅತಿಯಾಗಿ ನಂಬಿ ನಿಮ್ಮ ಮನಸ್ಸಿನ ರಹಸ್ಯಗಳನ್ನು ಹಂಚಿಕೊಳ್ಳುತ್ತೀರಿ. ನಿಮ್ಮ ಹೃದಯ ನಿರ್ಮಲವಾಗಿರುವ ಕಾರಣ ಎದುರಾಳಿಯ ಮನಸ್ಸು ಹಾಗೆಯೇ ಇರುತ್ತದೆ ಎಂದು ಭಾವಿಸುತ್ತೀರಿ. ಇದೇ ಕಾರಣದಿಂದ ಹತ್ತಿರದವರಿಂದಲೇ ಕೆಲವೊಮ್ಮೆ ನಿರಾಸೆ ಹಾಗೂ ಮಾನಸಿಕ ಬೇಸರ ಅನುಭವಿಸಬೇಕಾಗುತ್ತದೆ. ಇಲ್ಲಿಯವರೆಗೆ ಕಳೆದ ತಿಂಗಳುಗಳಲ್ಲಿ ನಿಮ್ಮ ತಾಳ್ಮೆ ಸಾಕಷ್ಟು ಪರೀಕ್ಷೆಗೆ ಒಳಗಾಗಿದೆ. ಆರ್ಥಿಕವಾಗಿ ಏರಿಳಿತಗಳು ಕಂಡುಬಂದಿರಬಹುದು. ಕೆಲವು ಪ್ರಮುಖ ಕೆಲಸಗಳು ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗಿರಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಗೌರವ ಸಿಗಲಿಲ್ಲ ಎಂಬ ಭಾವನೆ ಕಾಡಿರಬಹುದು. ಆಪ್ತರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಿರಬಹುದು. ಮನಸ್ಸಿನಲ್ಲಿ ಹೇಳಲಾಗದ ಆತಂಕವನ್ನು ಹೊತ್ತುಕೊಂಡು ಬಂದಿರಬಹುದು. ಆದರೆ ಈಗ ನಿಧಾನವಾಗಿ ಪರಿಸ್ಥಿತಿ ಬದಲಾಗುತ್ತಿದೆ. 2026ನೇ ವರ್ಷದ ಜೂನ್ ತಿಂಗಳಿನಿಂದ ಡಿಸೆಂಬರ್ವರೆಗಿನ ಈ 6 ತಿಂಗಳ ಅವಧಿ ನಿಮಗೆ ಹೊಸ ಭರವಸೆಯನ್ನು ತರಲಿದೆ. 2026ನೇ ವರ್ಷದ ಜೂನ್ ತಿಂಗಳ ನಂತರ ಗುರು ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ ಧನಸ್ಥಾನದಲ್ಲಿ ಸಂಚರಿಸುವುದರಿಂದ ಮಿಥುನ ರಾಶಿಯವರಿಗೆ ಆರ್ಥಿಕ, ಕೌಟುಂಬಿಕ ಹಾಗೂ ಧನ ಸಂಬಂಧಿತ ವಿಷಯಗಳಲ್ಲಿ ಕ್ರಮೇಣ ಸುಧಾರಣೆ ಕಂಡುಬರಬಹುದು. ಕುಟುಂಬದ ಬೆಂಬಲ ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುವ ಸಾಧ್ಯತೆ ಇದ್ದು ಕೆಲವು ಜನರಿಗೆ ಸಮಾಜದಲ್ಲಿ ಗೌರವ ಹಾಗೂ ಮಾನ್ಯತೆ ದೊರೆಯುವ ಸಂದರ್ಭಗಳು ನಿರ್ಮಾಣವಾಗಬಹುದು. ಹೊಸ ಉದ್ಯಮ ಅಥವಾ ಹೊಸ ಯೋಜನೆಗಳನ್ನು ಆರಂಭಿಸಲು ಯೋಚಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಆದರೆ ಇನ್ನೊಂದು ಕಡೆ ಕರ್ಮಸ್ಥಾನದಲ್ಲಿರುವ ಶನಿಯ ಪ್ರಭಾವ ನಿಮಗೆ ಕಠಿಣ ಪರಿಶ್ರಮದ ಪಾಠ ಕಲಿಸುತ್ತಿದೆ. ಉದ್ಯೋಗದಲ್ಲಿ ಅತಿಯಾದ ಕೆಲಸದ ಒತ್ತಡ, ಜವಾಬ್ದಾರಿಗಳ ಹೆಗಳು, ಸಣ್ಣ ನಿರ್ಲಕ್ಷ್ಯಕ್ಕೂ ದೊಡ್ಡ ಬೆಲೆ ತೆರಬೇಕಾದ ಪರಿಸ್ಥಿತಿ ಬರಬಹುದು. ತಪ್ಪು ನಿರ್ಧಾರಗಳನ್ನು ನಿಯಂತ್ರಿಸದಿದ್ದರೆ ವೃತ್ತಿ ಜೀವನದಲ್ಲಿ ಒತ್ತಡ ಉಂಟಾಗಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡುವುದು ಅಗತ್ಯವಾಗಿದೆ. ಇದೀಗ ಮುಂದಿನ 6 ತಿಂಗಳಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕಾದ 3 ವಿಷಯಗಳನ್ನು ಗಮನಿಸಿ. ಮೊದಲನೆಯದು ಆತುರದ ನಿರ್ಧಾರಗಳು. ಯಾರದ್ದೋ ಪ್ರಚೋದನೆಗೆ ಒಳಗಾಗಿ ವೃತ್ತಿ ಬದಲಾವಣೆ ಅಥವಾ ದೊಡ್ಡ ಮೊತ್ತದ ಹೂಡಿಕೆ ಮಾಡಬೇಡಿ. ಅಪರಿಚಿತ ವ್ಯಕ್ತಿಗಳ ಮೇಲಿನ ನಂಬಿಕೆಯಿಂದ ದೂರವಿರಿ. ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸದೆ ಯಾವುದೇ ಒಪ್ಪಂದಗಳಿಗೆ ಸಹಿ ಮಾಡಬೇಡಿ. ಎರಡನೆಯದು ಮಾನಸಿಕ ಗೊಂದಲ. ಒಂದೇ ಸಮಯದಲ್ಲಿ 2 ಕೆಲಸಗಳಿಗೆ ಕೈ ಹಾಕಿ ಗೊಂದಲ ಮಾಡಿಕೊಳ್ಳಬೇಡಿ. ಮನಸ್ಸನ್ನು ಏಕಾಗ್ರತೆಯಲ್ಲಿಟ್ಟುಕೊಳ್ಳುವುದು ಅಗತ್ಯವಾಗಿದೆ. ಗೊಂದಲದ ಸಮಯದಲ್ಲಿ ಹಿರಿಯರ, ಆಪ್ತರ ಸಲಹೆ ಪಡೆಯಿರಿ. ಮೂರನೆಯದು ಆರೋಗ್ಯ ಹಾಗೂ ಆಲಸ್ಯ. ನಿಮ್ಮ ಕೆಲಸಗಳನ್ನು ಮುಂದೂಡುವ ಮನೋಭಾವ ಈ ಅವಧಿಯಲ್ಲಿ ನಷ್ಟ ಉಂಟು ಮಾಡಬಹುದು. ಮಧ್ಯದಲ್ಲಿ ಸಣ್ಣ ಅಡೆತಡೆಗಳು ಬಂದರೂ ಆಲಸ್ಯತನ ತೋರದೆ ಗುರಿಯತ್ತ ಮುನ್ನಡೆಯಿರಿ. ಉದ್ಯೋಗ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ ಇದುವರೆಗೆ ನಿಂತ ಪ್ರಗತಿ ಮತ್ತೆ ಚಲನೆ ಪಡೆಯುತ್ತದೆ. ಮೇಲಾಧಿಕಾರಿಗಳೊಂದಿಗೆ ಸೌಹಾರ್ದತೆ ಹೆಚ್ಚಾಗಲಿದೆ. ನಿಮ್ಮ ಕಾರ್ಯಕ್ಷಮತೆಗೆ ಸೂಕ್ತ ಮನ್ನಣೆ ದೊರೆಯುವ ಸಾಧ್ಯತೆ ಕೆಲವು ಮಿಥುನ ರಾಶಿಯವರಿಗೆ ಕಂಡುಬರುತ್ತದೆ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಸಹ ಸಕಾರಾತ್ಮಕ ಬೆಳವಣಿಗೆಗಳು ಕಾಣಬಹುದು. ವ್ಯಾಪಾರಸ್ಥರಿಗೆ ಈ ಅವಧಿ ನಿಧಾನವಾದರೂ ನಿರಂತರ ಲಾಭವನ್ನು ನೀಡಲಿದೆ. ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ದೊರಕುವ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅಗತ್ಯ. ಅತಿಯಾದ ಆತುರದಿಂದ ಹಣ ಹೂಡುವುದನ್ನು ತಪ್ಪಿಸಿ. ವಿವಾಹದ ನಿರೀಕ್ಷೆಯಲ್ಲಿರುವವರಿಗೆ ಶುಭವಾರ್ತೆ ಕೇಳಿಬರುವ ಸಾಧ್ಯತೆ ಇದೆ. ಯೋಗ್ಯವಾದ ಹಾಗೂ ಮನಸ್ಸಿಗೆ ಒಪ್ಪುವಂತಹ ಸಂಬಂಧಗಳು ಕೂಡಿ ಬರಬಹುದು. ಈಗಾಗಲೇ ವಿವಾಹಿತರಾಗಿರುವವರಿಗೆ ಪರಸ್ಪರ ಹೊಂದಾಣಿಕೆ ಹೆಚ್ಚಾಗಲಿದ್ದು ಕೌಟುಂಬಿಕ ಸುಖ ವೃದ್ಧಿಯಾಗಲಿದೆ. ಪ್ರೇಮ ಸಂಬಂಧಗಳಲ್ಲಿ ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಅವು ಮಾತುಕತೆಯ ಮೂಲಕ ನಿವಾರಣೆಯಾಗುವ ಸಾಧ್ಯತೆ ಇದೆ. ಮೂರನೇ ವ್ಯಕ್ತಿಯ ಮಾತುಗಳಿಗೆ ಕಿವಿಗೊಡದೆ ನಂಬಿಕೆಗೆ ಹೆಚ್ಚು ಸ್ಥಾನ ನೀಡಿದರೆ ಸಂಬಂಧಗಳು ಬಲವಾಗುತ್ತವೆ. ಸಂತಾನ ನಿರೀಕ್ಷೆಯಲ್ಲಿರುವ ದಂಪತಿಗಳಿಗೆ ಆಶಾದಾಯಕ ವಾತಾವರಣ ಕಂಡುಬರಬಹುದು. ಮಕ್ಕಳ ಶಿಕ್ಷಣ ಹಾಗೂ ಅವರ ಪ್ರಗತಿಯಿಂದ ಕುಟುಂಬದಲ್ಲಿ ಸಂತೋಷ ದೊರಕುವ ಸಾಧ್ಯತೆಯೂ ಇದೆ. ವಿದ್ಯಾರ್ಥಿಗಳಿಗೆ ಈ ಅವಧಿ ಬಹಳ ಪ್ರಮುಖವಾಗಿದೆ. ಏಕಾಗ್ರತೆಯನ್ನು ಕಾಪಾಡಿಕೊಂಡು ಶ್ರಮಿಸಿದರೆ ಉತ್ತಮ ಸಾಧನೆ ಮಾಡುವ ಅವಕಾಶಗಳು ದೊರಕಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸಾಧ್ಯತೆ ಇದೆ. ವಿದೇಶ ಪ್ರಯಾಣ, ಉನ್ನತ ಶಿಕ್ಷಣ ಅಥವಾ ದೂರದ ಪ್ರದೇಶಗಳಲ್ಲಿ ಉದ್ಯೋಗದ ಅವಕಾಶಗಳನ್ನು ಹುಡುಕುತ್ತಿರುವವರಿಗೆ ಅನುಕೂಲಕರ ಬೆಳವಣಿಗೆಗಳು ಕಂಡುಬರಬಹುದು. ಹಳೆಯ ಅಡೆತಡೆಗಳು ನಿವಾರಣೆಯಾಗಲಿವೆ.
ಆರೋಗ್ಯದ ವಿಚಾರದಲ್ಲಿ ಅಲರ್ಜಿ, ಶೀತ, ನರಗಳ ದೌರ್ಬಲ್ಯ, ನಿದ್ರೆಯ ಕೊರತೆ ಹಾಗೂ ಮಾನಸಿಕ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ವಹಿಸಿ. ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಹಾಗೂ ವಿಶ್ರಾಂತಿ ಪಡೆಯುವುದು ಅಗತ್ಯವಾಗಿದೆ. ಈ ಅವಧಿಯಲ್ಲಿ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು 3 ಸರಳ ಪರಿಹಾರಗಳನ್ನು ಪಾಲಿಸಿ. ಪ್ರತಿ ಬುಧವಾರ ವಿಘ್ನ ನಿವಾರಕ ಗಣೇಶನ ದರ್ಶನ ಮಾಡಿ ಗರಿಕೆ ಹುಲ್ಲಿನ ಅರ್ಚನೆ ಸಲ್ಲಿಸಿ ಹಾಗೂ ಸಂಕಷ್ಟಹರ ಗಣಪತಿ ಸ್ತೋತ್ರ ಪಠಿಸಿ. ಪ್ರತಿದಿನ ಬೆಳಿಗ್ಗೆ ಹಸಿರು ಗಿಡಗಳಿಗೆ ನೀರನ್ನು ಹಾಕುತ್ತಾ ಓಂ ಬುಧಾಯ ನಮಃ ಮಂತ್ರವನ್ನು ಜಪಿಸಿ. ಶನಿವಾರದ ದಿನ ದೀನದಲಿತರಿಗೆ ಅಥವಾ ಹಸಿದವರಿಗೆ ಅನ್ನದಾನ ಮಾಡಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಮಿಥುನ ರಾಶಿಯವರೇ, ಕಳೆದ ಕೆಲವು ತಿಂಗಳುಗಳು ನಿಮ್ಮನ್ನು ಪರೀಕ್ಷಿಸಿರಬಹುದು. ಆದರೆ ಮುಂದಿನ ಅವಧಿ ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವ ಕಾಲವಾಗಿದೆ. ಗೊಂದಲಗಳನ್ನು ನಿಯಂತ್ರಿಸಿ ಗುರಿಯ ಮೇಲೆ ಗಮನ ಇಟ್ಟು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಈ ವರ್ಷಾಂತದವರೆಗೆ ನೀವು ಉತ್ತಮ ಮಟ್ಟದ ಸ್ಥಿರತೆಯನ್ನು ಪಡೆಯುವ ಸಾಧ್ಯತೆಯಿದೆ. ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.